ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅಕ್ಷಯ ತೃತೀಯ ಅಂದರೆ ಬಸವ ಜಯಂತಿಯನ್ನು ಏಪ್ರಿಲ್ 30ರಂದು ಆಚರಿಸಲಾಗುತ್ತದೆ. ಈ ದಿನ ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ. ಆದ್ದರಿಂದ ಈ ದಿನ ಹೊಸ ವಾಹನ ಖರೀದಿ, ಗೃಹ ಪ್ರವೇಶ ಮತ್ತು ಆಭರಣಗಳನ್ನು ಖರೀದಿಸುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ. ಅದರ ಜೊತೆಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಅಂದರೆ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು, ಅದೃಷ್ಟವನ್ನು ಕಾಣಬಹುದು ಸ್ನೇಹಿತರೆ. ಹೌದು, ಹಾಗಾದರೆ ಆ ಪರಿಹಾರದ ಬಗ್ಗೆ ಇವತ್ತಿನ ದಿನ ತಿಳಿಯೋಣ. ಅಕ್ಷಯ ತೃತೀಯ ದಿನದಂದು ಹೊಸ ಭೂಮಿ ಖರೀದಿಸುವುದು ಮತ್ತು ಷೇರು ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುವುದು ಅಷ್ಟೇ ಅಲ್ಲ, ವ್ಯವಹಾರಗಳನ್ನು ಈ ದಿನ ಪ್ರಾರಂಭ ಮಾಡಿದರೆ ಅತ್ಯಂತ ಲಾಭವನ್ನು ಕಾಣಬಹುದು ಎಂದು ಹೇಳಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿ ಇರುತ್ತದೆ ಎಂದು ಕೂಡ ನಂಬಲಾಗಿದೆ. ಅಕ್ಷಯ ತೃತೀಯ ದಿನದಂದು ಒಳ್ಳೆಯ ಕೆಲಸ ಮಾಡಿದರೆ ಫಲವೂ ಕೂಡ ಒಳ್ಳೆಯದೇ ಆಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತೆ. ಹಾಗೂ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲು ಅಕ್ಷಯ ತೃತೀಯ ದಿನ ವಿಷ್ಣುವನ್ನು ಪೂಜಿಸಬೇಕು. ಈ ದಿನ ದಾನವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ. ಇದರಿಂದಾಗಿ ಮುಂದಿನ ಜನ್ಮದಲ್ಲಿ ಶ್ರೇಯಸ್ಸು, ಐಶ್ವರ್ಯ ಮತ್ತು ಸಂತೋಷ ಕೂಡ ಖಂಡಿತ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಈ ದಿನ ಮಾಡುವಂತಹ ಚಿಕ್ಕ ಪುಟ್ಟ ಪೂಜೆಗಳು ಅತ್ಯಂತ ಹೆಚ್ಚಿನ ಪರಿಣಾಮವಾಗಿ ಅದರ 10 ಪಟ್ಟು ಫಲವು ಹೆಚ್ಚಾಗಿ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಗಂಗಾಮಾತೆ ವಿಷ್ಣುವಿನ ಪಾದದಿಂದ ಇಳಿದು ಬಂದಿದ್ದಳು. ಹಾಗೂ ಸತ್ಯಯುಗ, ದ್ವಾಪರ ಮತ್ತು ತ್ರೇತಾಯುಗಗಳ ಆರಂಭ ಈ ದಿನದಿಂದ ಆಗಿದೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಆದ್ದರಿಂದ ಈ ದಿನದಂದು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು. ಹೌದು, ಅದರಲ್ಲಿ ಮೊದಲನೇದಾಗಿ ನೋಡುವುದಾದರೆ ಈ ಒಂದು ಅಕ್ಷಯ ತೃತೀಯ ದಿನದಂದು ಉತ್ತರದ ದಿಕ್ಕಿನಲ್ಲಿ ಅಂದರೆ ಉತ್ತರದ ದಿಕ್ಕು ಸಂಪತ್ತಿನ ದೇವರು ಕುಬೇರನ ಮತ್ತು ಲಕ್ಷ್ಮೀ ದೇವಿಯ ದಿಕ್ಕು ಎಂದು ಹೇಳಲಾಗುತ್ತದೆ. ಈ ದಿನದಂದು ಈ ಒಂದು ದಿಕ್ಕಿನಲ್ಲಿ ದೀಪ ಹಚ್ಚುವುದರಿಂದ ಅಂದರೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಸಂಪತ್ತು, ಸಮೃದ್ಧಿ, ಸಂತೋಷ ಮತ್ತು ಮನೆಗೆ ಶಾಂತಿ ದೊರೆಯುತ್ತದೆ ಎಂದು ಕೂಡ ನಂಬಲಾಗುತ್ತದೆ. ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನದಂದು ತಪ್ಪದೆ ಯಾರೆಲ್ಲ ತಮ್ಮ ಮನೆಗಳಲ್ಲಿ ಅಡುಗೆಯ ಮನೆಯ ನೀರಿನ ಮೂಲಗಳ ಬಳಿ ದೀಪವನ್ನು ಹಚ್ಚಬೇಕು ಎಂದು ಹೇಳಲಾಗುತ್ತದೆ. ಹೌದು, ಅಂದರೆ ಅಡುಗೆಯ ಮನೆಯಲ್ಲಿ ಕುಡಿಯುವ ನೀರನ್ನು ಇಡುವ ಒಂದು ವಿಶೇಷ ಸ್ಥಳವಿರುತ್ತದೆ. ಆ ಒಂದು ಸ್ಥಳದಲ್ಲಿ ಅಕ್ಷಯ ತೃತೀಯದ ದಿನ ಸಂಜೆ ದೀಪವನ್ನು ಹಚ್ಚಿ ಇಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಮುಂದೆ ಬರುವ ತೊಂದರೆಗಳಿಂದ ನೀವು ಪಾರಾಗಲು ಅತ್ಯುತ್ತಮವಾದಂತಹ ಪರಿಹಾರ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಬಾವಿ, ಕೊಳ ಅಥವಾ ಇನ್ನಿತರ ಯಾವುದೇ ರೀತಿಯ ನೀರಿನ ಮೂಲಗಳಿದ್ದರೆ ಅಲ್ಲಿಯೂ ಕೂಡ ದೀಪವನ್ನು ಬೆಳಗಿಸಬೇಕು ಎಂದು ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಈ ಒಂದು ದೀಪವನ್ನು ಬೆಳಗಿಸುವುದರಿಂದ ಸಮೃದ್ಧಿ ಸಂಪತ್ತು ಹೆಚ್ಚುತ್ತದೆ ಮತ್ತು ದೇವರ ಆಶೀರ್ವಾದ, ಕೃಪಾ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ದಿನದಂದು ತಪ್ಪದೆ ಅಕ್ಷಯ ತೃತೀಯದ ದಿನ ಸಂಜೆ ಮನೆಯ ಮುಖ್ಯ ದ್ವಾರದ ಬಳಿ ತುಪ್ಪದ ದೀಪವನ್ನು ಅಂದರೆ ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಬೆಳಗಿಸಬೇಕು. ಹೌದು, ಈ ಒಂದು ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಹೌದು, ಎಲ್ಲಿ ಬೆಳಕು ಮತ್ತು ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ಸ್ವತಃ ಬಂದು ವಾಸಿಸುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ಒಂದು ಚಿಕ್ಕ ಪರಿಹಾರವನ್ನು ಹೇಳಲಿದ್ದೇವೆ. ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತದೆ. ಅದರಲ್ಲಿ ಮೊದಲಿಗೆ ಒಂದು ಚಕ್ಕೆಯ ತುಂಡನ್ನು ಅಥವಾ ಒಂದು ಪೀಸನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ದಾರದಿಂದ ನಿಮ್ಮ ಇಚ್ಛೆಯನ್ನು ಹೇಳುತ್ತಾ 8 ಬಾರಿ ಸುತ್ತಿ ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಬಳಿ ಇರಿಸಿ ಪೂಜಿಸಿ. ನಂತರ ಮರುದಿನ ಯಾವುದಾದರೂ ದೇವಸ್ಥಾನದ ಬಳಿ ಇರುವ ಮರದ ಬಳಿ, ಅರಳಿ ಮರ ಅಥವಾ ಇನ್ಯಾವುದೇ ಮರದ ಬಳಿ ಈ ಒಂದು ಚಕ್ಕೆಯ ತುಂಡನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಇದರಿಂದ ನಿಮ್ಮ ಇಚ್ಛೆಯು ಕೂಡ ಪೂರ್ಣಗೊಳ್ಳುತ್ತದೆ. ಇದನ್ನು ನೀವು ಅಕ್ಷಯ ತೃತೀಯ ದಿನವೇ ಮಾಡಬೇಕಾಗುತ್ತದೆ. ಹೌದು, ನಂತರ ಅತ್ಯಂತ ಮುಖ್ಯವಾದಂತಹ ಪರಿಹಾರ, ಈ ದಿನ ಅಕ್ಷಯ ತೃತೀಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಲಕ್ಷ್ಮೀ ಪೂಜೆಯನ್ನು ಮಾಡಿದ ನಂತರ ನೀವು ಈ ಒಂದು ಪರಿಹಾರವನ್ನು ಮಾಡಬಹುದು. ಅಂದರೆ ಈ ದಿನ ಒಂದು ಕೆಂಪು ಬಟ್ಟೆ, ಅದರಲ್ಲಿ ಪೂರ್ಣವಿರುವ ಅಕ್ಕಿಗಳು ಅಂದರೆ ಯಾವುದೇ ರೀತಿಯ ಒಡಕು ಅಕ್ಕಿ ಇರಬಾರದು. ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು 3 ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಮಲ್ಲಿಗೆ ಹೂವು ಹಾಗೂ ಬೆಳ್ಳಿ ಕಾಯಿನ್ ಅಥವಾ ಯಾವುದಾದರೂ ಒಂದು ಕಾಯಿನನ್ನು ಹಾಕಿ ಕಟ್ಟಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಬಳಿ ಇರಿಸಿ ನಿಮ್ಮ ಪ್ರಾರ್ಥನೆಗಳನ್ನು, ನಿಮ್ಮ ಇಚ್ಛೆಗಳನ್ನು ಹೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಬೇಕು. ನಂತರ ಇದನ್ನು ಒಂದು ಚಿಕ್ಕ ಮಡಿಕೆಯಲ್ಲಿ ಇಟ್ಟು
ನೀವು ಹಣವಿಡುವ ಜಾಗದಲ್ಲಿ ಈ ದಿನ ಅಂದರೆ ಅಕ್ಷಯ ತೃತೀಯ ದಿನ ಸಂಜೆಯ ವೇಳೆಯಲ್ಲಿ ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಲಾಕರ್ನಲ್ಲಿ ಇದನ್ನು ಇಟ್ಟು ಪೂಜಿಸಬೇಕು. ಇದನ್ನು 1 ವರ್ಷದ ತನಕ ಅಂದರೆ ಮುಂದಿನ ಅಕ್ಷಯ ತೃತೀಯ ದಿನದವರೆಗೂ ಇದನ್ನು ನಿಮ್ಮ ಬಳಿಯೇ ಇರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ಹಣದ ಕೊರತೆಯಾಗುವುದಿಲ್ಲ ಹಾಗೂ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ, ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಮತ್ತು ಲಕ್ಷ್ಮೀ ದೇವಿಯೊಂದಿಗೆ ಕುಬೇರ ದೇವರ ಆಶೀರ್ವಾದವೂ ಕೂಡ ನಿಮಗೆ ಲಭಿಸುತ್ತದೆ. ಈ ರೀತಿಯಾದಂತಹ ಚಿಕ್ಕ ಪರಿಹಾರಗಳನ್ನು ಮಾಡುವುದರಿಂದ ನಾವು ಈ ದಿನ ಅತ್ಯಂತ ಹೆಚ್ಚಿನ ಪುಣ್ಯವನ್ನು ಪಡೆಯಬಹುದು ಹಾಗೂ ನಮ್ಮ ಕಷ್ಟಗಳಿಂದ ನಾವು ಪಾರಾಗಬಹುದು. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.